Hello students, welcome to HSP YouTube channel. In this video, we will be having a talk on the general characteristics of the class Cyclostomata. ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು ಕ್ಲಾಸ್ ಸೈಕ್ಲೋಸ್ಟೊಮಾಟಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡೋಣ. ಮೊದಲಿಗೆ ಏನಿದು ಸೈಕ್ಲೋಸ್ಟೊಮಾಟಾ? ಲೆಟ್ಸ್ ಗೆಟ್ ಇನ್ಸೈಡ್. ರಿಮೆಂಬರ್, we were having a talk on the phylum called Chordata. ನಾವು ಕಾರ್ಡೇಟಾ ಅಂತಕ್ಕಂಥ ಒಂದು ಫೈಲಮ್ ಅನ್ನ ಕಲಿತಾ ಇದ್ವಿ, ನೆನಪಿದ್ಯಾ? ಫೈಲಮ್ ಕಾರ್ಡೇಟಾದಲ್ಲಿ ನಮಗೆ 3 ಸಬ್ ಫೈಲಮ್ ಇತ್ತು: ಯೂರೋಕಾರ್ಡೇಟಾ, ಸೆಫಲೋಕಾರ್ಡೇಟಾ, ವರ್ಟಿಬ್ರೇಟಾ. ಮಕ್ಕಳೇ, ನಾವೀಗ ಆ ಸಬ್ ಫೈಲಮ್ ವರ್ಟಿಬ್ರೇಟಾ ಬಗ್ಗೆ ಕಲಿತಾ ಇದ್ದೀವಿ. ನೆನಪಿದೆಯಾ ನಿಮಗೆ? ಕಳೆದ ವಿಡಿಯೋದಲ್ಲಿ ಸಬ್ ಫೈಲಮ್ ವರ್ಟಿಬ್ರೇಟಾವನ್ನ ನಾವು 2 ಗ್ರೂಪ್ಗಳಾಗಿ ಮಾಡ್ಕೊಂಡಿದ್ವಿ. ಒಂದು ಜ್ಞಾಥೋಸ್ಟೊಮಾಟ, ಮತ್ತೊಂದು ಯಾವುದು ನೆನಪಾಗ್ತಿದ್ಯಾ? ಏಜ್ಞಾಥ. ಆ ಏಜ್ಞಾಥದಲ್ಲಿ ಒಂದು ಕ್ಲಾಸ್ ಇತ್ತು, ಅದ್ಯಾವುದು ಅಂತಂದ್ರೆ ಸೈಕ್ಲೋಸ್ಟೊಮಾಟಾ. ಲೆಟ್ಸ್ ಡಿಕೋಡ್ ದ ಟರ್ಮ್ ಸೈಕ್ಲೋಸ್ಟೊಮಾಟಾ. ಮೊದಲಿಗೆ ಸೈಕ್ಲೋಸ್ಟೊಮಾಟಾ ಅಂದ್ರೇನು? ಮಕ್ಕಳೇ, ದ ಸೈಕ್ಲೋಸ್ಟೊಮಾಟಾ ಇಸ್ ಅ ಕಾಂಬಿನೇಷನ್ ಆಫ್ 2 ಟರ್ಮ್ಸ್. ಸೈಕ್ಲೋ ಅಂತಂದ್ರೆ ಸರ್ಕ್ಯುಲರ್, ಸ್ಟೊಮಾಟಾ ಅಂತಂದ್ರೆ ಓಪನಿಂಗ್. ಮಕ್ಕಳೇ, ಯಾರಿಗೆ ಸರ್ಕ್ಯುಲರ್ ಓಪನಿಂಗ್? ಯಾವ್ದು ಓಪನಿಂಗ್? ಮೌತ್. The organism who have circular openings or a circular mouth comes under the class called cyclostomata. ಮಕ್ಕಳೇ, ಇದನ್ನ ನಾವು ಮೊದಲನೇದಾಗಿ ನೋಡ್ಕೊಳ್ಬೇಕು. ಬನ್ನಿ ಹಾಗಿದ್ರೆ ಇವರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡೋಣ. ವೇರ್ ವಿ ಗೋಣ ಸಿ ದಿ ಸೈಕ್ಲೋಸ್ಟೊಮಾಟಾ? ಎಲ್ಲಿರ್ತಾರೆ ಈ ಸೈಕ್ಲೋಸ್ಟೊಮಾಟಾ? ಮಕ್ಕಳೇ, ಐ ಸೆಡ್ ಯು ಆಲ್ರೆಡಿ, ದೇ ಆರ್ ಪ್ರೆಸೆಂಟ್ ಇನ್ ಮೆರೈನ್ ಹ್ಯಾಬಿಟಾಟ್. ಅವ್ರು ಮೆರೈನ್ ಹ್ಯಾಬಿಟಾಟ್ ನಲ್ಲಿ ಇರ್ತಾರೆ. Before going into their habitat, I just want you to know cyclostomatans includes jawless fishes. ಜಾ ಇರ್ತಕ್ಕಂಥ ಫಿಶ್ಗಳನ್ನು ನಾವು ನೋಡ್ತೀವಿ. ನಿಜವಾಗ್ಲೂ ಇವ್ರ ಫಿಶ್, ದೇ ಆರ್ ನಾಟ್ ಅ ಟ್ರೂ ಫಿಶ್. ಅದಕ್ಕೋಸ್ಕರ ಇವರನ್ನ ಫಾಲ್ಸ್ ಫಿಶಸ್ ಅಂತ ಕರಿತೀವಿ. ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ಏಜ್ಞಾಥ, ಆಬ್ಸೆನ್ಸ್ ಆಫ್ ಜಾ, ಅದಕ್ಕೆ ಇವರನ್ನ ಜಾಲೆಸ್ ಫಿಶಸ್ ಅಂತ ಕರಿತಾ ಇದೀವಿ. ಓಕೆ, ಯಾಕೆ ಫಿಶಸ್ ಅಂತ ಹೇಳ್ತೀವಿ? ಬಿಕಾಸ್ ದೇ ಹ್ಯಾವ್ ಅ ಫಿನ್ಸ್. ಜನರಲಿ ಫಿಶಸ್ ವಿಲ್ ಬಿ ಹ್ಯಾವಿಂಗ್ ದ ಫಿನ್ಸ್. ಇವರಲ್ಲೂ ಕೂಡ ಫಿನ್ಸ್ ಇರುತ್ತೆ, ಅದಕ್ಕೋಸ್ಕರ ಫಿಶಸ್ ಅಂತ ಕರಿತೀವಿ. ಆದ್ರೆ ನಿಜವಾಗ್ಲೂ ಟ್ರೂ ಫಿಶ್ ಇವರು? ನೋ, ದೇ ಆರ್ ಕಾಲ್ಡ್ ಆಸ್ ಅ ಫಾಲ್ಸ್ ಫಿಶ್. ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಬ್ಯಾಕ್ ಟು ದೇರ್ ಹ್ಯಾಬಿಟಾಟ್. ಆಸ್ ಐ ಸೆಡ್ ಯು, ದೇ ಆರ್ ಪ್ರೆಸೆಂಟ್ ಇನ್ ದ ಮೆರೈನ್ ಹ್ಯಾಬಿಟಾಟ್. ಮಕ್ಕಳೇ, ಇವರನ್ನು ನಾವು ಮೆರೈನ್, ಸಮುದ್ರದ ನೀರಿನಲ್ಲಿ ನಾವು ನೋಡ್ತೇವೆ. ಬಟ್ ಯು ನೋ ವಾಟ್? ದ ಮೆರೈನ್ ಹ್ಯಾಬಿಟಾಟ್ ಸೈಕ್ಲೋಸ್ಟೊಮಾಟನ್ಸ್ ಮೈಗ್ರೇಟ್ ಟು ದ ಫ್ರೆಶ್ ವಾಟರ್. ನೋಡಿ, ಇವರು ಫ್ರೆಶ್ ವಾಟರ್ಗೆ ಮೈಗ್ರೇಟ್ ಆಗ್ತಾರೆ. For what purpose? For the purpose of spawning. ಏನ್ ಸ್ಪಾನಿಂಗ್ ಅಂತಂದ್ರೆ? reproduction, release of gametes. ಹೌದು, such a beautiful phenomenon exhibited by the cyclostomatan is a one type of the migration called anadromous migration ಅಂತ ಕರೀತೀವಿ. ಮಕ್ಕಳೇ, ಏನ್ ಹಾಗಂತಂದ್ರೆ, generally they will be living in the marine habitat but they migrate to the fresh water. ಯಾಕೆ? ಬಿಕಾಸ್ ಆಫ್ ದ ರಿಪ್ರೊಡಕ್ಷನ್, ದಟ್ ಇಸ್ ಸ್ಪಾನಿಂಗ್ ಮಾಡಲಿಕ್ಕೆ. ಆಯ್ತಾ? ಸ್ಪಾನಿಂಗ್ ಆಗತ್ತೆ ಅಂದ್ರೆ ಮೇಲ್ ಗ್ಯಾಮೆಟ್, ಫಿಮೇಲ್ ಗ್ಯಾಮೆಟ್ ಎರಡೂ ಕೂಡ ರಿಲೀಸ್ ಆಗುತ್ತೆ. ರಿಲೀಸ್ ಆದ ನಂತರ ದೇ ವಿಲ್ ಫ್ಯೂಸ್, ಫರ್ಟಿಲೈಸ್ ಆಗುತ್ತೆ. ಫರ್ಟಿಲೈಸ್ ಆದ್ಮೇಲೆ ಝೈಗೋಟ್, ಝೈಗೋಟ್ ಆದ್ಮೇಲೆ ಎಂಬ್ರಿಯೋ, ದೇ ವಿಲ್ ಡೆವಲಪ್ ಇನ್ ಟು ದ ಲಾರ್ವಾ. ಆದರೆ ವಿತಿನ್ ಫ್ಯೂ ಡೇಸ್ ಆಫ್ ದ ಸ್ಪಾನಿಂಗ್ ಆದಂತಹ ಕೆಲವು ದಿನಗಳಲ್ಲಿ ಏನಾಗುತ್ತೆ? ದ ಅಡಲ್ಟ್, what you call adult cyclostomatans will die. Adult cyclostomata ಸತ್ತೋಗ್ಬಿಡುತ್ತೆ. One of the good example I would like to take here is petromyzon. Petromyzon ಅಂತಕ್ಕಂಥ ಒಂದು ಸೈಕ್ಲೋಸ್ಟೊಮಾಟನ್ಸ್ ಮಕ್ಕಳೇ ಮೆರೈನ್ ಹ್ಯಾಬಿಟಾಟ್ ನಲ್ಲಿ ಇರುತ್ತೆ. ಆದರೆ ಅದು ಫ್ರೆಶ್ ವಾಟರ್ಗೆ ಸ್ಪಾನಿಂಗ್ ಪರ್ಪಸ್ಗೆ ಮೈಗ್ರೇಟ್ ಆಗುತ್ತೆ. ಸ್ಪಾನಿಂಗ್ ಆಗುತ್ತೆ. ಆಫ್ಟರ್ ದಟ್ ವಾಟ್ ವಿಲ್ ಹ್ಯಾಪನ್ ಫಾರ್ ದೆಮ್? ವಿತ್ ಇನ್ ಫ್ಯೂ ಡೇಸ್ ದೇ ವಿಲ್ ಡೈ. ಕೆಲವು ದಿನಗಳಲ್ಲಿ ಸತ್ತೋಗ್ತಾರೆ. ತದನಂತರ ಏನ್ ಲಾರ್ವಾ ಇರುತ್ತೆ ಮಕ್ಕಳೇ, ದ ಲಾರ್ವಾ ವಿಲ್ ಅಂಡರ್ಗೋ ಮೆಟಮಾರ್ಫೋಸಿಸ್ ಅಂಡ್ ದಿಲ್ ಅಗೇನ್ ಗೋ ಬ್ಯಾಕ್ ಟು ದ ಮೆರೈನ್ ಹ್ಯಾಬಿಟಾಟ್. ಗೊತ್ತಾಯ್ತಲ್ವಾ? ಸೊ ಈ ತರ ಮೈಗ್ರೇಷನ್ ಆಗೋದನ್ನ ನಾವು ಅನಾಡ್ರೋಮಸ್ ಮೈಗ್ರೇಷನ್ಸ್ ಅಂತ ಕರೀತೇವೆ. ನೌ ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ಯಾರೆಕ್ಟರ್. ಜನರಲಿ ಸೈಕ್ಲೋಸ್ಟೊಮಾಟನ್ಸ್ ಆರ್ ಎಕ್ಟೋಪ್ಯಾರಸೈಟ್. ಮಕ್ಕಳೇ, ಇದು ದೊಡ್ಡ ದೊಡ್ಡ ಗಾತ್ರದ ಫಿಶಸ್ ನ ಬಾಡಿಯ ಸರ್ಫೇಸ್ ಮೇಲೆ ಅಂಟ್ಕೊಂಡಿರುತ್ತೆ. ದೇ ವಿಲ್ ಬಿ ಅಟ್ಯಾಚ್ ಟು ದ ಬಾಡಿ ಆಫ್ ದ ಫಿಶಸ್. ಮಕ್ಕಳೇ, ದೇ ವಿಲ್ ಬಿ ಕೀಪ್ ಸಕಿಂಗ್ ದ ಬ್ಲಡ್. ಇವರನ್ನ ಸ್ಯಾಂಗಿಯೋರಸ್ ಅಂತ ಕೂಡ ನಾವು ಕರೀತೇವೆ. ಯಾಕೆ ಸ್ಯಾಂಗಿಯೋರಸ್? ದೇ ಆರ್ ಫೀಡಿಂಗ್ ಆನ್ ದ ಬ್ಲಡ್ ಆಫ್ ದ ಫಿಶಸ್. ದಟ್ಸ್ ವೈ ವಿ ಕಾಲ್ ದೆಮ್ ಆಲ್ಸೋ ಆಸ್ ಅ ಸ್ಯಾಂಗಿಯೋರಸ್. ದೇ ಆರ್ ಎಕ್ಟೋಪ್ಯಾರಸೈಟ್ಸ್. ನೆನ್ಪಿಟ್ಕೊಳ್ಳಿ, ದೇ ಆರ್ ಸ್ಯಾಂಗಿಯೋರಸ್. ಅದರಲ್ಲಿ ಅಂದ್ರೆ ದೇ ಆರ್ ಸಕಿಂಗ್ ದ ಬ್ಲಡ್, ಓಕೆ, ಬೈ ಅಟ್ಯಾಚಿಂಗ್ ಆನ್ ದ ಬಾಡಿ ಸರ್ಫೇಸ್. ಜೊತೆಗೆ ಇವರು ಸ್ಕ್ಯಾವೆಂಜರ್ಸ್ ಆಗೋ ಕೂಡ ಆಕ್ಟ್ ಮಾಡ್ತಾರೆ ಮಕ್ಕಳೇ.
ಅಂದ್ರೆ ದ ಫೀಡ್ಸ್ ಆನ್ ದ ಡೆಡ್ ಮೆಟೀರಿಯಲ್ ಇನ್ ದ ಅಕ್ವಾಟಿಕ್ ಹ್ಯಾಬಿಟಾಟ್. ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಲುಕ್ ಅಟ್ ದೇರ್ ಬಾಡಿ. ಒಮ್ಮೆ ಅವ್ರ ಬಾಡಿಯನ್ನು ನೀವು ನೋಡಿದ್ರೆ ಯು ಕ್ಯಾನ್ ಸಿ ಮಕ್ಕಳೇ ಹೌ ಲಾಂಗ್ ದೇ ಆರ್. ಹೌದು, ನೋಡ್ಲಿಕ್ಕೆ ಎಲಾಂಗೇಟೆಡ್ ಬಾಡಿ ಇರುತ್ತೆ. ಹಾಗೆ ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಸಿ 6 to 15 pairs of gill slits in the picture which I am showing right now. ನೀವು ನೋಡ್ಬೋದಲ್ಲಿ ಒಂದು 7ರಿಂದ 8 pairs of gill slits ಕಾಣಿಸ್ತಿದೆಯಾ ಪಿಕ್ಚರ್ನಲ್ಲಿ ಮಕ್ಕಳೇ? In the same way, if you look at the cyclostomatans, they exhibit 6 to 15 pairs of gill slits. These gill slits play a vital role in the process of respiration. ಈ gill slits ಮಕ್ಕಳೇ ನಮಗೆ ರೆಸ್ಪಿರೇಷನ್ ಬೇಕಾಗುತ್ತೆ. Now look at their mouth. ಒಮ್ಮೆ ಅವ್ರ ಮೌತ್ ಅನ್ನು ನೋಡಿ. As I said you earlier, they will be having circular mouth, and the circular mouth will be helpful for sucking. ಅದಕ್ಕೋಸ್ಕರ ನಾವು ಅವರಿಗೆ they have circular and sucking mouth ಅಂತ ಹೇಳ್ತೀವಿ. With jaw or without jaw? Without jaw. Jaw ಇರ್ಲಿಕ್ಕಿಲ್ಲ. Now coming for the next point ಮಕ್ಕಳೇ, if you look at the organism, they don't have the scales. Body is not covered by the scales. Scales ಇರ್ಲಿಕ್ಕಿಲ್ಲ ಮಕ್ಕಳೇ. ಇವನ್ ಪೇಡ್ ಫಿನ್ಸ್ ಆರ್ ಆಲ್ಸೋ ನಾಟ್ ದೇರ್ ಯಾರ್. ಪೇಡ್ ಫಿನ್ಸ್ ಇದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಬಟ್ ದೇ ಡೋಂಟ್ ಹ್ಯಾವ್ ದ ಪೇಡ್ ಫಿನ್ಸ್. ನೋಡಿ, ಫಿಶಸ್ನಲ್ಲಾದ್ರೆ ದ ಪೇಡ್ ಫಿನ್ಸ್ ವಿಲ್ ಬಿ ದೇರ್. ಆ ಕಡೆ ಒಂದು, ಈ ಕಡೆ ಒಂದು, ಮೇಲೊಂದು ಕೆಳಗೊಂದು, ಈ ರೀತಿ ಇರುತ್ತೆ. ಲುಕ್ ಅಟ್ ದೆಮ್ ಯಾರ್, ಲುಕ್ ಅಟ್ ದ ಕಾಡಲ್ ಫಿನ್ ದೇರ್, ದೇ ಡೋಂಟ್ ಹ್ಯಾವ್ ಪೇಡ್ ಫಿನ್ ಅಟ್ ಆಲ್. ಪೇಡ್ ಫಿನ್ ಇರೋದೇ ಇಲ್ಲ. ಕಾಣಿಸ್ತಿದೆಯಾ ಡಾರ್ಸಲ್ ಕಡೆ ನೋಡಿ, ಪೇಡ್ ಫಿನ್ ಇರೋದೇ ಇಲ್ಲ. ಸೊ ದಟ್ಸ್ ವೈ ವಿ ಟೆಲ್ ಸ್ಕೇಲ್ಸ್ ಅಂಡ್ ಪೇಡ್ ಫಿನ್ಸ್ ಆರ್ ಆಬ್ಸೆಂಟ್ ಇನ್ ಆರ್ ಸೈಕ್ಲೋಸ್ಟೊಮಾಟಾ. Coming to the next point ಮಕ್ಕಳೇ, they have notochord and as well as vertebral column. Notochord ಮತ್ತು vertebral column ಎರಡೂ ಕೂಡ ಇರುತ್ತೆ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. And remember, this vertebral column is made up of cartilage. So I can make a statement that they have a cartilaginous vertebral column. Remember, they also have a cranium here that also made up of cartilage ಮಕ್ಕಳೇ. ತದನಂತರ understand, bones ಯಾವುದೇ ರೀತಿ ಇರಲ್ಲ. The bones are absent here. We will be looking into the circulatory system. They have a closed type of circulatory system ಮಕ್ಕಳೇ, which is seen in the advanced creatures. They have a 2-chambered heart which we call it as a venous heart. ಇವರಿಗೆ 2 ಚೇಂಬರಿನ ಹಾರ್ಟ್ ಇರುತ್ತೆ, ಅದನ್ನು venous heart ಅಂತ ಕರಿತೀವಿ. ನೋಡಿ ಮಕ್ಕಳೇ, they are unisexual. ಮೇಲ್ ಸಪ್ರೇಟ್ ಇರ್ತಾರೆ, ಫೀಮೇಲ್ ಸಪ್ರೇಟ್ ಇರ್ತಾರೆ. ಫರ್ಟಿಲೈಸೇಷನ್ ಹೊರಗಡೆ ಆಗುತ್ತೆ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಮೆಜಾರಿಟಿ ಆಫ್ ದ ಸೈಕ್ಲೋಸ್ಟೊಮಾಟನ್ಸ್ ಡೋಂಟ್ ಹ್ಯಾವ್ ಲಾರ್ವಲ್ ಸ್ಟೇಜ್ ಅಂತಂದ್ರೆ ಡೈರೆಕ್ಟ್ ಡೆವಲಪ್ಮೆಂಟ್. ಸಮ್ ಆಫ್ ದೆಮ್ ಹ್ಯಾವ್ ಅ ಲಾರ್ವಲ್ ಸ್ಟೇಜ್. ನೋಡಿ, ನಾನು ಪೆಟ್ರೋಮೈಸೋನ್ ಅಂತ ಆಗಲೇ ಹೇಳಿದೆ, ಅವ್ರಿಗೆ ದೇ ಹ್ಯಾವ್ ಅ ಲಾರ್ವಲ್ ಸ್ಟೇಜ್ ಕಾಲ್ಡ್ ಆಮೋಸೈಟ್ ಲಾರ್ವಾ. ಆಯ್ತಾ? ಇದು ನಮ್ಮ ಸೈಕ್ಲೋಸ್ಟೊಮಾಟಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಕ್ಕಳೇ. 2 ಎಕ್ಸಾಂಪಲ್ ಅನ್ನು NCERT ಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಪೆಟ್ರೋಮೈಸೋನ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಲ್ಯಾಂಪ್ರೆ, ಮತ್ತೊಂದಿದೆ ವಿಚ್ ಇಸ್ ಕಾಲ್ಡ್ ಮಿಕ್ಸಿನ್. ಮಿಕ್ಸಿನ್ ಅನ್ನು ನಾವು ಹೆಗ್ಫಿಶ್ ಅಂತ ಕರಿತೀವಿ. ಒಮ್ಮೆ ಅದರ ಪಿಕ್ಚರ್ ಅನ್ನು ಕೂಡ ನೋಡ್ಕೊಬರೋಣ. ಲುಕ್ ಅಟ್ ದಿಸ್ ಪೆಟ್ರೋಮೈಸೋನ್, ಆಲ್ರೆಡಿ ನೋಡಿದ್ರಿ ನೀವು ಇದನ್ನ. ತದನಂತರ ಲುಕ್ ಅಟ್ ದ ಮಿಕ್ಸಿನ್. ದಿಸ್ ಟು ಆರ್ ದ ಎಕ್ಸಾಂಪಲ್ಸ್ ಆಫ್ ಅ ಸೈಕ್ಲೋಸ್ಟೊಮಾಟಾ ಮಕ್ಕಳೇ. ನಾವು ಕಲಿಬೇಕಾದಂತಹ 7 ಕ್ಲಾಸ್ಗಳಲ್ಲಿ ಒಂದು ಕ್ಲಾಸನ್ನು ನಾವೀಗ ಮುಗಿಸ್ಕೊಂಡ್ವಿ. ದಟ್ ಈಸ್ ಸೈಕ್ಲೋಸ್ಟೊಮಾಟಾ. ಬೇಕಾಗಿ ರಿಕ್ಯಾಪ್ ಮಾಡೋಣ. ವಾಟ್ ಆರ್ ಸೈಕ್ಲೋಸ್ಟೊಮಾಟನ್ಸ್? Cyclostomatans are the class who comes under the group Agnatha, under the subphylum Vertebrata, under the phylum Chordata. They are jawless fishes, false fishes ಮಕ್ಕಳೇ. ನೆನ್ಪಿಟ್ಕೊಳ್ಳಿ, they are marine in habitat, but they migrate for the purpose of spawning. After spawning within few days, adult will die, larva undergo metamorphosis and they back to ocean. Generally, they are ectoparasite, sanguivorous and scavenger in nature. ನೆನ್ಪಿಡಿ, ಬಾಡಿ ಎಲಾಂಗೇಟೆಡ್ ಇರುತ್ತೆ, 6 to 15 pairs of gill slits ಇರುತ್ತೆ ಮಕ್ಕಳೇ. ಆ ಗಿಲ್ ಸ್ಲಿಟ್ ರೆಸ್ಪಿರೇಷನ್ಗೆ ಹೆಲ್ಪ್ ಮಾಡುತ್ತೆ. ದೇ ಹ್ಯಾವ್ ಸರ್ಕ್ಯುಲರ್ ಆ್ಯಂಡ್ ವಾಟ್ ಐ ಕ್ಯಾನ್ ಟೆಲ್, ದೇ ಹ್ಯಾವ್ ಸರ್ಕ್ಯುಲರ್ ಆ್ಯಂಡ್ ಸಕ್ಕಿಂಗ್ ಟೈಪ್ ಆಫ್ ಮೌತ್ ಇರುತ್ತೆ. ದೇ ಡೋಂಟ್ ಹ್ಯಾವ್ ಎನಿ ಜಾಸ್ ಮಕ್ಕಳೇ. ಸ್ಕೇಲ್ಸ್ ಮತ್ತು ಪೆರಿಡ್ ಫಿನ್ಸ್ ಆಬ್ಸೆಂಟ್ ಇರುತ್ತೆ. ನೋಟೋಕಾರ್ಡ್ ಅಂಡ್ ವರ್ಟಿಬ್ರಲ್ ಕಾಲಮ್ ಎರಡೂ ಇದೆ. ವರ್ಟಿಬ್ರಲ್ ಕಾಲಮ್ ಕಾರ್ಟಿಲೇಜ್ ಇಂದ ಆಗಿರುತ್ತೆ, ಇವನ್ ಕ್ರೇನಿಯಂ ಕೂಡ ಕಾರ್ಟಿಲೇಜ್ ಇಂದನೇ ಆಗಿರುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್ ಕ್ಲೋಸ್ ಟೈಪ್ ಇದೆ. 2 ಚೇಂಬರ್ಡ್ ಹಾರ್ಟ್ ಇದೆ, ದಟ್ ಇಸ್ ಅ ವೈನಸ್ ಹಾರ್ಟ್. ಯುನಿಸೆಕ್ಷುವಲ್ ಇರ್ತಾರೆ, ಫರ್ಟಿಲೈಸೇಷನ್ ಹೊರಗಡೆ ಆಗುತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ಡೈರೆಕ್ಟ್ ಡೆವಲಪ್ಮೆಂಟ್. ಫ್ಯೂ ಆಫ್ ದೆಮ್ ಹ್ಯಾವ್ ಅ ಲಾರ್ವಾ ಲೈಕ್ ಆಮೋಸೈಟ್ ಲಾರ್ವಾ ಇನ್ ಪೆಟ್ರೋಮೈಸಾನ್. 2 ಎಕ್ಸಾಂಪಲ್ ನಮಗೆ ಕೊಟ್ಟಿದ್ದಾರೆ. ಪೆಟ್ರೋಮೈಸಾನ್ ವಿಚ್ ಇಸ್ ಆಕ್ಚುಲಿ ಕಾಲ್ಡ್ ಲ್ಯಾಂಪ್ರೆ, ಮತ್ತೊಂದು ಮಿಕ್ಸಿನ್ ವಿಚ್ ಇಸ್ ಆಕ್ಚುಲಿ ಕಾಲ್ಡ್ ಹೇಗ್ಫಿಶ್. ಇಲ್ಲಿಗೆ ಸೈಕ್ಲೋಸ್ಟೊಮಾಟವನ್ನು ನಾವು ಮುಗಿಸ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಅ ಟಾಕ್ ಆನ್ ದ ಕ್ಲಾಸ್ ಕಾಂಡ್ರಿಯಾಕ್ಟಸ್.